ಚಿತ್ರರಂಗದ ಜನಪ್ರಿಯ ನಟಿ ರುಕ್ಮಿಣಿ ವಸಂತ್ ಅವರ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಬಿಕಿನಿ ಫೋಟೋಶೂಟ್ ವಿಚಾರಕ್ಕೆ ಇದೀಗ ದೊಡ್ಡ ತಿರುವು ಸಿಕ್ಕಿದೆ. ಹೌದು, ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ಕೆಲವು ಫೋಟೋಶೂಟ್ಗಳನ್ನ ನೋಡಿ ಅನೇಕರು ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರು. ಇದು ರುಕ್ಮಿಣಿ ವಸಂತ್ ಅವರ ಮೊದಲ ಬಿಕಿನಿ ಫೋಟೋಶೂಟ್ ಎಂಬ ಶೀರ್ಷಿಕೆಗಳೊಂದಿಗೆ ಆ ಚಿತ್ರಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಸೇರಿದಂತೆ ಹಲವೆಡೆ ವೈರಲ್ ಆಗಿದ್ದವು. ಆದರೆ ಈಗ ಸ್ವತಃ ನಟಿಯೇ ಈ ವಿಚಾರಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಫೋಟೋಗಳು ಸಂಪೂರ್ಣ ನಕಲಿ ಎಐ ತಂತ್ರಜ್ಞಾನ ಬಳಸಿ ಸೃಷ್ಟಿಸಿದ್ದು ಎಂದು ಹೇಳಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯ ಮೂಲಕ ಪ್ರತಿಕ್ರಿಯೆ ನೀಡಿದ್ದು, ತನ್ನ ಹೆಸರಿನಲ್ಲಿ ಹರಿದಾಡುತ್ತಿರುವ ಫೋಟೋಗಳು ನಿಜವಲ್ಲ, ಅವುಗಳನ್ನು ಎಐ ಬಳಸಿ ತಯಾರಿಸಲಾಗಿದೆ. ಜನರು ಇಂತಹ ಸುಳ್ಳು ಸುದ್ದಿಗಳನ್ನ ನಂಬಬಾರದು ಎಂದು ಮನವಿ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಈ ರೀತಿಯ ನಕಲಿ ಚಿತ್ರಗಳನ್ನ ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಐ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ಒಂದೆಡೆ ಇದು ಹೊಸ ಅವಕಾಶಗಳನ್ನು ತೆರೆದಿದ್ದರೆ ಮತ್ತೊಂದೆಡೆ ದುರುಪಯೋಗದ ಘಟನೆಗಳು ಹೆಚ್ಚಾಗುತ್ತಿವೆ. ಸಿನಿಮಾ ನಟಿಯರು, ಸಾರ್ವಜನಿಕ ವ್ಯಕ್ತಿಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯರಾಗಿರುವ ಫೋಟೋಗಳನ್ನು ಎಐ ಮೂಲಕ ಮಾರ್ಪಡಿಸಿ ನಕಲಿ ಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಸೃಷ್ಟಿಸುವ ಪ್ರಕರಣಗಳು ಹೆಚ್ಚುತ್ತಿವೆ. ಇಂತಹ ಘಟನೆಗಳು ಕೇವಲ ಖಾಸಗಿ ಜೀವನಕ್ಕೆ ಧಕ್ಕೆ ತರದೆ ಮಾನಸಿಕ ಒತ್ತಡಕ್ಕೂ ಕಾರಣವಾಗುತ್ತಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ರುಕ್ಮಿಣಿ ವಸಂತ್ ಅವರ ವಿಚಾರದಲ್ಲೂ ಇದೇ ರೀತಿಯ ಘಟನೆಯೊಂದು ನಡೆದಿದೆ. ವೈರಲ್ ಆಗಿದ್ದ ಫೋಟೋಗಳನ್ನು ನಿಜವೆಂದು ನಂಬಿದ್ದ ಕೆಲವರು ಅವುಗಳನ್ನು ಇನ್ನಷ್ಟು ಹಂಚಿಕೊಂಡಿದ್ರು. ಆದರೆ ನಟಿಯ ಸ್ಪಷ್ಟನೆ ಬಳಿಕ ಈಗ ಆ ಚಿತ್ರಗಳು ಎಐ ಮೂಲಕ ಮಾಡಲ್ಪಟ್ಟಿದೆ, ಫೇಕ್ ಫೋಟೋಗಳು ಎಂಬುದು ದೃಢಪಟ್ಟಿದೆ. ತಂತ್ರಜ್ಞಾನದ ಬೆಳವಣಿಗೆ ಒಳ್ಳೆಯದೇ, ಆದರೆ ಅದನ್ನು ಬಳಸುವ ರೀತಿಯೇ ಸಮಾಜದ ಮೇಲೆ ಪರಿಣಾಮ ಬೀರುವುದು. ಒಬ್ಬರ ಅನುಮತಿ ಇಲ್ಲದೆ ಅವರ ಮುಖವನ್ನ ಬಳಸಿಕೊಂಡು ನಕಲಿ ಫೋಟೋ ಅಥವಾ ವಿಡಿಯೋ ಸೃಷ್ಟಿಸುವುದು ಕಾನೂನು ಬಾಹಿರ ಮಾತ್ರವಲ್ಲ, ಅದು ನೈತಿಕತೆಗೂ ವಿರುದ್ಧ. ಸೈಬರ್ ತಜ್ಞರ ಪ್ರಕಾರ ಎಐ ಬಳಸಿ ಮಾಡಲಾಗುವ ಡೀಪ್ಫೇಕ್ ಚಿತ್ರಗಳು ಈಗ ತುಂಬಾ ನೈಜವಾಗಿ ಕಾಣುತ್ತಿರುವುದರಿಂದ ಸಾಮಾನ್ಯ ಜನರಿಗೆ ನಕಲಿ ಮತ್ತು ನಿಜದ ನಡುವಿನ ವ್ಯತ್ಯಾಸ ಗುರುತಿಸುವುದು ಕಷ್ಟವಾಗುತ್ತಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಪ್ರತಿಯೊಂದು ವಿಷಯವನ್ನ ತಕ್ಷಣ ನಂಬಬಾರದು, ಮೊದಲು ಅದರ ಮೂಲವನ್ನ ಪರಿಶೀಲಿಸಬೇಕು ಎಂದು ತಜ್ಞರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ರುಕ್ಮಿಣಿ ವಸಂತ್ ಅವರ ಹೆಸರಿನಲ್ಲಿ ವೈರಲ್ ಆಗಿದ್ದ ಬಿಕಿನಿ ಫೋಟೋಗಳು ನಕಲಿ ಎಂಬುದು ಈಗ ಸ್ಪಷ್ಟವಾಗಿದೆ. ಎಐ ತಂತ್ರಜ್ಞಾನವನ್ನ ದುರುಪಯೋಗಪಡಿಸಿ ಸೃಷ್ಟಿಸಲಾದ ಈ ಚಿತ್ರಗಳ ವಿರುದ್ಧ ನಟಿ ಕಾನೂನು ಹೋರಾಟ ಆರಂಭಿಸಿದ್ದು, ಜನರು ಕೂಡ ಜಾಗೃತರಾಗಿರಬೇಕು ಎಂಬ ಸಂದೇಶವನ್ನ ಕೂಡ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಫೋಟೋ ಅಥವಾ ವಿಡಿಯೋ ನೋಡಿದ ಕೂಡಲೇ ನಂಬದೆ ಅದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ.